ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕರ್ನಾಟಕ ನೀರಾವರಿ ನಿಗಮ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ವಿರುದ್ಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸುಮಾರು 9 ತಿಂಗಳಿಂದ ನಾವು ಒಂದು ಕಂಪ್ಲೇಂಟ್ ದೂರನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ. ಆದರೆ ಒಂದು ನಮ್ಮ ದೂರನ ಆದ್ಮೇಲೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಆ ಅಧಿಕಾರಿಗೆ ಇದಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಒಂದು ದೂರಿಗೆ ರಿಪ್ಲೈ ಕೊಡ್ರಿ ಅಂತೇಳಿ ಲೆಟ್ರ್ ಕಳಿಸ್ರೆ ಆ ಲೆಟ್ರಕ್ಕೆ ಯಾವುದೇ ಕಿಮ್ಮತ್ತು ಕೊಡೋದೇ ಒಂದಲ್ಲ ಇಂಥ 4 ಲೆಟ್ರ್ ಕಳಿಸ್ರೂ ಇಲ್ಲಿವರೆಗೆ ಆ ಮೇಡಮ್ ಒಂದಕ್ಕೂ ಆನ್ಸರ್ ಮಾಡಿದ್ದಿಲ್ಲ. ಎಲ್ಲೋ ಎ ಡಿ ಸಿ ಆಫೀಸ್ನಲ್ಲೇ ಅದು ಇಷ್ಟು ಲೇಟಾಗಿ ಕಾರಣ ಅಂತ ಅನ್ನಿಸ್ತದೆ ನನಗೆ. ಆದರೆ ಇವತ್ತು ದಿವಸ ಏನು ಮಾಡಿದೆವು, ಕಡೆಗೆ ನಮ್ಮ ದಕ್ಷ ಅಧಿಕಾರಿಯಾದಂಥ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಟ್ ಭೇಟಿಯಾದಾಗ ಮೇಡಮ್ ಅವರು ಇಮಿಡಿಯೇಟ್ಲಿ 1 ಗಂಟೆದಾಗ ಏನಪ್ಪ ಅಂತಂದ್ರೆ ರಿಪೋರ್ಟ್ ತರಿಸ್ಕೊಂಡ್ರು ಅಧಿಕಾರಿ ಕೈಯಿಂದ. ಆದ್ರೆ ಆ ಅಧಿಕಾರಿ ಕೊಟ್ಟಿರ್ತಕ್ಕಂಥ ಉತ್ತರ ಸಮಂಜಸವಲ್ಲ ಅಂಥೇಳಿ ಮತ್ತು ಅವ್ರಿಗೆ ಲೆಟ್ರ್ ಹಾಕ್ಯಾರ. ಈಗ ಹಾಕಿ ಒಂದು ವಾರದೊಳಗಾಗಿ ಅವ್ರು ಏನಪ್ಪ ಅಂತಂದ್ರೆ ಕಳಿಸ್ಬೇಕಂತ ಹೇಳ್ಯಾರ. ಒಂದು ವೇಳೆ ಕಳಿಸದೇ ಇದ್ದರೆ ಇಂಥ ಅಧಿಕಾರಿನ ಒಂದು ವಾರದೊಳಗೆ ಕಳಿಸ್ಲಿಲ್ಲಪ್ಪ ಅಂತಂದ್ರೆ ನಾವು ಅವ್ರ ಅಮಾನತು ಮಾಡ್ಬೇಕಂತೇಳಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹೋರಾಟವನ್ನು ಪ್ರಾರಂಭಿಸ್ತೇವೆ ಅಂತ ಹೇಳ್ತೀನಿ ಸರ್. ಅನ್ಅಫಿಷಿಯಲ್ ಕೆಲಸ, ಅವರ ಅಧಿಕಾರ ಮೀರಿ ಕೆಲವೊಂದು ಭ್ರಷ್ಟಾಚಾರ, ನಾವು ಕೊಟ್ಟಿರ್ತಕ್ಕಂಥದ್ದು 3-4 ಕೇಸ್ಗಳ ಬಗ್ಗೆ ನಾವು ದಾಖಲಾತಿ ಮುಖಾಂತರ ಕೊಟ್ಟಿವಿ. ಆದ್ರೆ ಅವರು ಇಲ್ಲಿವರೆಗೆ 8-9 ತಿಂಗಳಾದರೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವರು ಯಾಕೆ ಕೊಟ್ಟಿಲ್ಲ ಅವರು ನನಗೆ ಗೊತ್ತಾಗ್ತಾಯಿಲ್ಲ. ಅವ್ರು ಯಾಕೆ ಕೊಡಲಿಲ್ಲ? ಅವ್ರು ಸರಿ ಕರೆಕ್ಟ್ ಇದ್ರಪ್ಪ ಕೊಡಲಿಲ್ಲ. ಇದು ಇಷ್ಟು ಲೇಟ್ ಆಗೋಕ್ಕೆ ಸ್ವಲ್ಪ ಎ ಡಿ ಸಿ ಆಫೀಸಲ್ಲೇ ನಮ್ಗೆ ಸ್ವಲ್ಪ ಟೈಮ್ ಹಿಡಿತು. ಅದೇನಪ್ಪ ಅಂತಂದ್ರೆ ಇವತ್ತು ದಿವಸ ಯಾಕೋ ಬರೀ ಲೆಟ್ರ್ ಕಳ್ಸೋದು, ಲೆಟ್ರ್ ಬರೋದು ಇದಾಗ ಕಡೆ ಜಿಲ್ಲಾಧಿಕಾರಿಗಳು ಭೇಟಿ ಆದ ನಮ್ಮ ಜಿಲ್ಲಾಧಿಕಾರಿಗೆ ಭೇಟಿ ಆದಾಗ ಆ ಮೇಡಮ್ ಅವ್ರು ಏನಪ್ಪ ಅಂತ ಅವೆಲ್ಲ ನೋಡಿ ಪರಿಶೀಲನೆ ಮಾಡಿ ಇವನು ಕೊಟ್ಟಿರ್ತಕ್ಕಂಥ ಏನು ಡಿ ಸಿ ಮೇಡಮ್ ಅವ್ರು ಹೇಳಿದ್ಮೇಲೆ ಒಂದು ಲೆಟ್ರ್ ಕಳಿಸಿರೋರು ಇದಕ್ಕೇನು ಸಂಬಂಧ ಇಲ್ಲ, ನೀವು ಕರೆಕ್ಟ್ ಅದೇನಪ್ಪ ಅಂತ ಆನ್ಸರ್ ಕೊಡ್ಬೇಕಂತೆ ಒಂದು ವಾರದ ಗಡುವು ಕೊಟ್ಟು ಅವ್ರು ಆಲ್ರೆಡಿ ಮೇಡಮ್ ಅವರು ಹಾಕ್ಯಾರ ಅವ್ರಿಗೆ ಲೆಟ್ರ್. ಒಂದು ವೇಳೆ ಆ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಅವರನ್ನು ಅಮಾನತು ಮಾಡಬೇಕಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಆಗ್ರಹಪಡಿಸ್ತೀನಿ. ಒಂದು ವೇಳೆ ಅಮಾನತು ಮಾಡದಿದ್ದರೆ ಇಂಥ ಅಧಿಕಾರಿಯನ್ನು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೇನೆ ಸರ್. ಶಿವಲಿಂಗ ಅಡಿಮನಿ ಅಂತ.